ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಏನು ಕಳೆದ ಕೆಲವೇ ಗಂಟೆಗಳ ಹಿಂದೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮತ್ತು ಅವ್ರ ಜೊತೆ ಹೋಗ್ತಿದ್ದಂತ ಅವರ ಅಧಿಕಾರಿಗಳು ಕೆಲವರು 6 ಜನನ್ನು ಕೂಡ ಏನು ಇವತ್ತು ಫ್ಲೈಟ್ ಲ್ಯಾಂಡಿಂಗ್ ನಲ್ಲಿ ಆಕಸ್ಮಿಕವಾಗಿ ದುರ್ಘಟನೆ ಆಗಿ ಇವತ್ತು ಅವರೆಲ್ಲರೂ ಕೂಡ ಜೀವವನ್ನ ಕಳ್ಕೊಂಡಿದ್ದಾರೆ. ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋದ್ರ ಜೊತೆಯಲ್ಲಿ ಇವತ್ತು ಅಜಿತ್ ಪವಾರ್ ಅವರು ಹಲವಾರು ವರ್ಷಗಳಿಂದ ರಾಜಕಾರಣದಲ್ಲಿ ಸುದೀರ್ಘವಾಗಿ ಅವರು 1959ರಲ್ಲಿ ಜನಿಸಿ ಇಲ್ಲಿವರೆಗೂ ಕೂಡ ಶರದ್ ಪವಾರ್ ಅವರ ಕುಟುಂಬದವರು ಕೂಡ ಆಗಿದ್ದು, ಅಜಿತ್ ಪವಾರ್ ಅವರು ಉತ್ತಮ ರೀತಿಯಲ್ಲಿ ಕಾರ್ಯವೈಖರಿಯನ್ನ ಮಾಡಿಕೊಂಡು ಶಿಸ್ತಿಗೆ ಹೆಸರಾದಂತವರಾಗಿದ್ರು. ಜೊತೆಗೆ ಒಳ್ಳೊಳ್ಳೆ ಖಾತೆಗಳನ್ನ ಇವತ್ತು ಹಣಕಾಸು ಇರ್ಬೋದು, ಇಂಧನ ಇಲಾಖೆ ಇರ್ಬೋದು, ಇಂಥ ಒಳ್ಳೊಳ್ಳೆ ಖಾತೆಗಳನ್ನ ನಿಭಾಯಿಸಿದಂತ ಒಂದು ಸದನ ಶೂರು ಕೂಡ ಆಗಿದ್ದಂಥವ್ರು. ಜೊತೆನಲ್ಲಿ ಇವತ್ತು ಅವರ ಅನುಯಾಯಿಗಳು ದಾದಾ ಅಂತಾನೆ ಹೆಸರು ಕರೀತಾ ಇದ್ರು. ಅವ್ರನ್ನ ದಾದಾ ಅಂತಾನೆ ಕರೀತಾ ಇದ್ರು. ಅವರ ಫಾಲೋವರ್ಸ್, ಹಿಂಬಾಲಕರು ಏನಿದ್ರು ಅವ್ರ ಅಷ್ಟು ಪ್ರೀತಿಯಿಂದ ಅವ್ರನ್ನೆಲ್ಲರನ್ನು ಕರೀತಾ ಇದ್ರು. ಇವತ್ತೇನೋ ಒಂದು ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಆಗಿರ್ತಕ್ಕಂಥದಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತಾ ಇವತ್ತು ಅವರ ಹಲವಾರು ವರ್ಷಗಳು ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡಿದಂಥದ್ದು ಅಜಿತ್ ಪವಾರ್ ಅವರು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅಂತ ಮಹಾರಾಷ್ಟ್ರ ಅದೊಂದು ದೊಡ್ಡ ಕ್ಷೇತ್ರ ಆಗಿರತಕ್ಕಂಥದ್ದು. ಇಡೀ ಭಾರತದಲ್ಲೇ ಮಹಾರಾಷ್ಟ್ರ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆಗೆ ಹೆಸರಾದಂತ ಒಂದು ರಾಜ್ಯ ಆಗಿರೋದ್ರಿಂದ ಆ ರಾಜ್ಯದ ರಾಜಕಾರಣದಲ್ಲಿ ಅವ್ರದೇ ಆದಂತ ಛಾಪನ್ನ ಮೂಡಿಸ್ಕೊಂಡಂತವರು ಅಜಿತ್ ಪವಾರ್ ಅವರು. ಅವ್ರು ಇವತ್ತು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. ಅವರು ಮತ್ತು ಅವ್ರ ಜೊತೆ ಯಾರ್ಯಾರು 6 ಜನ ಇವತ್ತು ಜೀವವನ್ನ ಹಸುನೀಗಿದೆ ಅವರೆಲ್ಲರಿಗೂ ಕೂಡ ಆತ್ಮಕ್ಕೆ ಶಾಂತಿಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.